ಸರ್ ಸೌಂಡ್ ಬರ್ತಾ ಇದೆಯಲ್ಲ, ಹೊಡೆದಿರೋ ಸ್ಕ್ರಾಚಸ್ ಕೂಡ ಇರಲ್ಲ ನಿಮಗೆ. ಸರ್ ಈ ಟೆಸ್ಟ್ ಯಾರು ಕೂಡ ಮಾಡಲ್ಲ, ಟೆಸ್ಟ್ ಮಾಡಿ ತೋರಿಸ್ತೀನಿ ಸರ್. ಈ ಮಿಷಿನ್ ಹಾಕ್ಕೊಂಡು ಒಂದು 1000 ರೂಪಾಯಿ ರಾ ಮೆಟೀರಿಯಲ್ ಯೂಸ್ ಮಾಡಿದ್ರೆ 5,000 to 6,000 ರೂಪಾಯಿ ಈಸಿಯಾಗಿ ದುಡಿಬೋದು. ಓಕೆ ನೋಡಿ, ನೀವು ಯಾವುದೇ ಫೋಟೋಗಳಾಗಿರಲಿ ಎಲ್ಲ ಫೋಟೋನು ಕೂಡ ನಿಮ್ಮ ಮೊಬೈಲ್ ಕೇಸ್ ಹಿಂದೆ ಕೂಡ ಈ ಥರ ಪ್ರಿಂಟ್ ಮಾಡಿ ಹಾಕಿಸ್ಕೊಬೋದು. ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ಬೋದು ತುಂಬ ವೆರೈಟೀಸ್ ಆಫ್ ಕೇಸ್ಗಳಿಗೆ ಫೋಟೋ ಹಾಕಿರೋದು ಡೆಮೋ ಪೀಸ್ ಇಲ್ಲಿದೆ. ಅಂಡ್ ಇದು ಇನ್ನೊಂದು ಆಪ್ಷನ್ ಏನಂದ್ರೆ ಇದ್ರಲ್ಲಿ ಹೆಸರು ಕೂಡ ಕಟ್ ಮಾಡ್ಕೋಬೋದು. ನಾನು ಯಾವ ಮೂಲೆಯಲ್ಲಿದ್ದು ಕಾಲ್ ಮಾಡಿ ನಿಮಗೆ ಮಿಷಿನ್ ಬೇಕು ಅಂದರೆ ನಮ್ಮವ್ರು ಬಂದು ಅಲ್ಲೇ ನಿಮಗೆ ಸರ್ವಿಸ್ ಕೊಟ್ಟು ಆ್ಯಂಡ್ ಇನ್ಸ್ಟಾಲೇಷನ್ ಮಾಡಿ ಯಾವ ಥರ ಮಾಡೋದಂತ ಟ್ರೈನಿಂಗ್ ಎಲ್ಲ ಕೊಟ್ಟು. ಸರ್ ಯಾರಿಗೆಲ್ಲ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸರ್ ನಮಸ್ತೆ, ನನ್ನ ಹೆಸರು ಪ್ರದೀಪ್ ಅಂತ. ನಮ್ದು ಇದು S9 ಮೊಬೈಲ್ಸ್ ಓನ್ ಬ್ರ್ಯಾಂಡು. ಸೊ ನಾವು ಇದನ್ನು 2016ರಿಂದ ನಡ್ಸ್ಕೊಬರ್ತಿದ್ದೆ, ಹತ್ತತ್ರ 9 ವರ್ಷ ಆಯಿತು. ಲೊಕೇಶನ್ ಎಲ್ಲಿ ಬರುತ್ತೆ ಅಣ್ಣ ನಿಮ್ಮ ಶಾಪು? ಸರ್ ಇದು HSR ಇಂದನೂ 3 ಕಿಲೋಮೀಟರ್ ಆಗುತ್ತೆ, ಪರಪ್ ನಗರ ಸೆಂಟ್ರಲ್ ಜೈಲಿಂದನೂ 3 ಕಿಲೋಮೀಟರ್ ಆಗುತ್ತೆ, ಸರ್ಜಾಪುರ್ ರೋಡಿಂದ 2 ಕಿಲೋಮೀಟರ್ ಆಗುತ್ತೆ. ಸರ್ಜಾಪುರ್ ರೋಡ್ ಟು ಸೆಂಟ್ರಲ್ ಜೈಲ್ ರೋಡಲ್ಲಿ ನಿಯರ್ ಶೆಲ್ ಪೆಟ್ರೋಲ್ ಬಂಕಲ್ಲಿ ನಿಮಗೆ ಈ ಶಾಪ್ ಸಿಗುತ್ತೆ ಸರ್. ಸರ್ ಈ ಒಂದು ಮಿಷಿನಲ್ಲಿ ಏನೇನೆಲ್ಲ ಮಾಡ್ಬೋದು? ಸರ್ ಈ ಮಿಷಿನಲ್ಲಿ ನಮಗೆ ಮೈನ್ ಬಂದು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಕಟ್ ಮಾಡ್ಬೋದು. ಓಕೆ, ಈಗಿರೋ ಜನ್ರೇಷನ್ಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಕಟ್ ಮಾಡ್ಬೋದು, ಲ್ಯಾಪ್ಟಾಪ್ ಸ್ಕ್ರೀನ್ ಗಾರ್ಡ್ ಕಟ್ ಮಾಡ್ಬೋದು, ಆ್ಯಂಡ್ ಕ್ಯಾಮ್ರಾ ಸ್ಕಿನ್ಸ್ ಹಾಕ್ಬೋದು, ಏರ್ಪೋರ್ಟ್ಸು, ವಾಚು ಆ್ಯಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಆಪ್ಷನ್ ಇದೆ ಅಂತ. ಸರ್ ಈ ಮಿಷಿನ್ ಏನಿಗೆ ಇಟ್ಕೋಬೇಕಂದ್ರೆ, ಈಗ ನಾರ್ಮಲ್ ಆಗಿ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂತಾರೆ. ಟೆಂಪರ್ ಗ್ಲಾಸ್ ಬಂದು 2 months 3 months ಒಂದ್ಸರಿ ಹೊಡೆದೋಗ್ತಾ ಇರುತ್ತೆ. ಸೊ ಈ ಮಿಷಿನ್ ಅಲ್ಲಿ ಕಟ್ ಮಾಡಿ ಹಾಕೋದ್ರಿಂದ ನಿಮ್ಗೆ ಏನಂದ್ರೆ ಲಾಂಗ್ ಟೈಮ್ ಬರುತ್ತೆ. ಟೆಂಪರ್ ಗ್ಲಾಸ್ ಗಿಂತ ಲಾಂಗ್ ಟೈಮ್ ಬರುತ್ತೆ. ಇದ್ರಲ್ಲಿ ಏನಂದ್ರೆ ಹೊಡೆದೋಗೋ ಆಪ್ಷನ್ ಇರೋಲ್ಲ. ಅಂಡ್ ಇನ್ನೊಂದೇನಂದ್ರೆ ಈಗ ಪ್ರೆಸೆಂಟ್ ಎಡ್ಜ್ ಕರ್ವ್ ಡಿಸ್ಪ್ಲೇಸ್ಗೆಲ್ಲ ನಮ್ಗೆ ಏನಂದ್ರೆ ಲಿಕ್ವಿಡ್ ಹಾಕಿ ಟೆಂಪರ್ ಗ್ಲಾಸ್ ಹಾಕೋದ್ರಿಂದ ಸರ್ವಿಸ್ ಸೆಂಟರ್ ವಾರಂಟಿ ಸಿಗ್ತಾ ಇರಲ್ಲ. ಸೊ ಈ ಮಷಿನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಲಿಕ್ವಿಡ್ ಹಾಕೋ ಪ್ರಾಬ್ಲಮ್ ಏನಿರಲ್ಲ. ಸೊ ಆರಾಮಾಗಿ ನಿಮ್ಗೆ ಯೂಸ್ ಮಾಡಬಹುದು ಇದು. ಸರ್ ಈ ಮಿಷಿನ್ ನಲ್ಲಿ ಮೇನ್ ಏನು ಸರ್? ಸರ್ ಮೈನ್ ಏನಂದ್ರೆ ಇದು ನಮ್ಮ ಹತ್ರ ನಾನ್ ಬ್ರೇಕಬಲ್ ಸ್ಕ್ರೀನ್ ಗಾರ್ಡ್ ಇದೆ. ಓಕೆ, ನಾನ್ ಬ್ರೇಕಬಲ್ ಸ್ಕ್ರೀನ್ ಗಾರ್ಡ್ ಇರೋದ್ರಿಂದ ನೀವು ಎಷ್ಟೇ ಹೊಡೆದ್ರು ಎಷ್ಟೇ ಮೇಲಿಂದ ಬಿದ್ರು ಇದು ನಿಮ್ಗೆ ಡಿಸ್ಪ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಸೊ ಅದು ಯಾವ ತರ ಮಾಡೋದು, ಹೆಂಗ್ ಕಟ್ ಮಾಡೋದು, ಯಾವ ತರ ಪೇಸ್ಟ್ ಮಾಡೋದು, ಯಾವ್ದು ನಮ್ಮ ಮೆಟೀರಿಯಲ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹೇಗೆ ಕಟ್ ಮಾಡ್ತೀರಾ ಅಂತ ಒಂದು ಡೆಮೋ ತೋರಿಸ್ತೀರಾ? ಹೇಗೆ ಕಟ್ ಮಾಡಿ ಇನ್ಸ್ಟಾಲ್ ಮಾಡೋದು? ಓಕೆ, ನನಗೆ ತೋರಿಸ್ತೀನಿ ನೋಡಿ. ನಂದೇ ಆದಂತ iPhone 16 Proಗೆ ಹಾಕಿ ಸ್ಮೂತ್ನೆಸ್ ಹೆಂಗಿದೆ, ಯಾವ ತರ ಸ್ಟ್ರಾಂಗ್ ಇದೆ, ನನ್ನ ಮೆಟೀರಿಯಲ್ ಯಾವ ತರ ಇದೆ ಅಂತ ನಾನು ನಿಮ್ಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಸರ್ ಇದು ಬಂದು ನಂದೇ ಆದಂತ ಓನ್ ಪ್ರಾಡಕ್ಟ್ S9 ಮೊಬೈಲ್ ಇಂದ ಬುಲೆಟ್ ಪ್ರೂಫ್, ಒರಿಜಿನಲ್ ಬುಲೆಟ್ ಪ್ರೂಫ್. ಮಾರ್ಕೆಟ್ ಅಲ್ಲಿ ನಿಮ್ಗೆ ಡೂಪ್ಲಿಕೇಟ್ ಕೂಡ ಸಿಗುತ್ತೆ, ಬಟ್ ಒರಿಜಿನಲ್ ಅಂತ ಇರೋದು ನನ್ನ ಹತ್ರ ಮಾತ್ರನೇ. ಇದ್ರ ಪವರ್ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ. ಸರ್ ಇದನ್ನ ನೀವು ಯಾವ್ದಕ್ಕೆ ಬೇಕಾದ್ರೂ ಹಾಕೋಬಹುದು. ಇಲ್ಲಿ ನೋಡಿ, ಮೊಬೈಲು, ಟ್ಯಾಬ್ಲೆಟು, ವಾಚು, ಕ್ಯಾಮ್ರಾ, ಹೆಡ್ಫೋನು, ಲ್ಯಾಪ್ಟಾಪು ಅಂಡ್ ಎಕ್ಸೆಟ್ರಾ, ಬೈಕ್, ವೆಬ್ ಕ್ಯಾಮ್ರಾ, ತುಂಬಾ ಆಪ್ಷನ್ಸ್ ಇದೆ. ಚಾರ್ಜರು, ಇಷ್ಟರಲ್ಲಿ ನೀವು ಯಾವ್ದಕ್ಕಾದ್ರೂ ಸ್ಕ್ರೀನ್ ಗಾರ್ಡು, ಸ್ಕಿನ್ಸ್ ಎರಡು ಹಾಕೋಬಹುದು. ಈಗ ನಂದು iPhone 16 Pro ಯಾವ ಥರ ಹಾಕೋದು ಅಂತ ತಿಳಿಸ್ತೀನಿ ನೋಡಿ. ಮೊಬೈಲ್ ಫೋನು, ಅದಾದಮೇಲೆ ಬ್ರ್ಯಾಂಡು, ಅದಾದಮೇಲೆ ಮಾಡೆಲ್ ನಂಬರು, ಅದಾದಮೇಲೆ ಫ್ರಂಟ್ ಸ್ಕ್ರೀನ್ ಅಂತ ಬರುತ್ತೆ. ನಂದು ಕ್ಲಿಯರ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರ ಓಲಿನ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ನಾವು ಬ್ಲೇಡ್ ಸೆಟ್ ಮಾಡ್ಕೋಬೇಕಾಗುತ್ತೆ. 7 ಅಲ್ಲಿ ಇಟ್ಕೋಬೇಕು. ಇದು ಯಾಕಂದ್ರೆ ಇದು 0.25 mm ಇರೋದ್ರಿಂದ ಮಂದ ಜಾಸ್ತಿ ಬರುತ್ತೆ. ಇದು ಓಕೆ, ಮಂದ ಜಾಸ್ತಿ ಬರೋದ್ರಿಂದ ನಿಮಗೆ 0.25 mm ಇರೋದ್ರಿಂದ 7 ಅಲ್ಲಿ ಇಟ್ಕೊಂಡೆ ಕಟ್ ಮಾಡಬೇಕಾಗುತ್ತೆ. ಇಲ್ಲಿ ಕಟಿಂಗ್ ಆಪ್ಷನ್ ಇದೆ, ಸ್ಟಾರ್ಟ್ ಕಟಿಂಗು. ಸೊ ಇವಾಗ ಕಟ್ ಮಾಡಿ ಕೊಟ್ಟಿದೆ. ಯಾವ ಥರ ಇನ್ಸ್ಟಾಲೇಷನ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಯಾವ ಥರ ಇನ್ಸ್ಟಾಲ್ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟು ವಾಶ್ ಮಾಡ್ಕೋಬೇಕು. ಇದ್ರಲ್ಲಿ ಬಬಲ್ಸ್ ಬರೋದು ತೀರಾ ಅಂದರೆ ತೀರಾ ಕಡಿಮೆ ಸರ್. ಟೋಟಲ್ ಇದ್ರಲ್ಲಿ 4 ಲೇಯರ್ ಬರುತ್ತೆ ನಮಗೆ. 4 ಲೇಯರಲ್ಲಿ 1 ಲೇಯರ್ ಇಲ್ಲಿ ಹೋಗುತ್ತೆ, 3 ಲೇಯರ್ ಇದರಲ್ಲಿ ಇರುತ್ತೆ. ಸೈಜ್ ಅಡ್ಜಸ್ಟ್ ಮಾಡ್ಕೋಬೇಕು, ಅಂದರೆ ಈ ಕಡೆ ಎಷ್ಟಿದೆ ಅಂತ. ಕೆಳಗಡೆಯಿಂದ ಲೇಯರ್ ತೆಗಿಬೇಕು. ಈ ಕಡೆ ಕೂಡ ಲೇಯರ್. ಸಪೋಸ್ ಏನಾದರೂ ಬಬ್ಬಲ್ ಇದ್ರೆ, ಇವಾಗ ನಾನು ತೆಗಿತಾ ಇದ್ದೀನಲ್ವಾ, ಸೊ ಇದ್ರ ಜೊತೆನೆ ಬಂದ್ಬಿಡುತ್ತೆ. ಓಕೆ ಓಕೆ, ಅದಕ್ಕೆ ಹೇಳಿದ್ದು ಬಬಲ್ ಇದ್ರಲ್ಲಿ ಬರೋದು ತುಂಬ ರೇರ್ ಅಂತ. 1 ಲೇಯರ್ ಇಲ್ಲೋ ಆಯ್ತು, ಇವೆರಡು ಸೇರಿ 1 ಲೇಯರ್ ಆಯ್ತು. ಇವಾಗ ಇದ್ರಲ್ಲಿ 2 ಲೇಯರ್ ಇದೆ. ಒರಿಜಿನಲ್ ಲೇಯರ್ ಅಂಟ್ಕೊಂಡಿದೆ. ಮೇಲೆ ಇರೋ ಲೇಯರ್ ತೆಗಿಯೋಕೆ ಮುಂಚೆ UV ಮಾಡಬೇಕು.